100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ಡೇ 4 ಆಗಿರುತ್ತೆ. ಬೆಳಗ್ಗೆ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ನಾನು ಡಿಟಾಕ್ಸ್ ಡ್ರಿಂಕ್ ತೊಗೊಳ್ತಾ ಇದ್ದೀನಿ. 1 ಲೋಟ ಬಿಸಿನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಅರ್ಧ ಲೆಮನ್ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸು ಸ್ವಲ್ಪ ಹನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾಲಿ ಹೊಟ್ಟೆಲಿ ತೊಗೊಳ್ತಾ ಇದ್ದೀನಿ. ಸೊ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಡಿಟಾಕ್ಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ಅಂತಲೇ ಹೇಳ್ಬೋದು. ಎವ್ರಿ ಡೇ ನೀವು ಇದನ್ನೇ ಫಾಲೋ ಕೂಡ ಮಾಡ್ಬೋದು. ಸಿಂಪಲ್ ಆಗಿರುತ್ತೆ, ಬೇಗ ಕೂಡ ಆಗುತ್ತೆ, ಯಾವುದೇ ರೀತಿ ಖರ್ಚು ವೆಚ್ಚಗಳು ಕೂಡ ಇರೋದಿಲ್ಲ. ಆರಾಮಾಗಿ ನೀವು ಇದನ್ನು ಮಾಡ್ಕೊಳ್ಬೋದು. ಮಾರ್ನಿಂಗ್ ಪ್ರತಿದಿನ ಡಿಟಾಕ್ಸ್ ವಾಟರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡಬೇಕಂದ್ರೆ 1 ಲೋಟ ಈ ರೀತಿ ಡಿಟಾಕ್ಸ್ ತಗೊಳ್ಳೇಬೇಕು. ಅಗೇನ್ ರಾಗಿ ಮಾಲ್ಟ್ ಬ್ರೇಕ್ಫಾಸ್ಟ್ಗೆ ತಗೊಳ್ತಾ ಇದ್ದೀನಿ. ಸೊ ಈ ರಾಗಿ ಮಾಲ್ಟನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಮೊಳಕೆ ಬರಿಸಿ ಈ ಹಿಟ್ಟನ್ನು ತಯಾರು ಮಾಡಿರ್ತಾರೆ, ತುಂಬಾ ಚೆನ್ನಾಗಿದೆ. ಸೊ ಯಾರಿಗಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಲಿಂಕ್ ಅಂತ ಕಮೆಂಟ್ ಮಾಡಿ, ಇಲ್ಲ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿದ್ರು ಕಳಿಸ್ಕೊಡ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಲಿಂಕ್, ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಬ್ರೇಕ್ಫಾಸ್ಟ್ಗೆ ಆದಷ್ಟು ಲಿಕ್ವಿಡ್ ಇಷ್ಟ ಆಗುತ್ತೆ, ಹಾಗಾಗಿ ಹೆಚ್ಚಾಗಿ ನಾನು ಈ ರಾಗಿ ಮಾಲ್ಟನ್ನು ತಗೊಳ್ತೀನಿ. ನನಗೆ ತುಂಬಾ ಇಷ್ಟ. ಲಂಚ್ ಬಾಕ್ಸ್ಗೆ ಸ್ವಲ್ಪ ರೈಸ್, ಸಾಂಬಾರು ಮತ್ತು ಹಸಿ ತರಕಾರಿ, ಮಜ್ಜಿಗೆನ ತಗೊಂಡು ನನ್ನ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಿರುತ್ತೋ ಅದೇ ಸಿಂಪಲ್ ಊಟ, ಬಟ್ ಕ್ವಾಂಟಿಟಿ ನೋಡ್ಕೊಂಡು ನೀವು ತಗೊಳ್ಬೇಕಾಗತ್ತೆ. ಸಿಂಪಲ್ ಆಗಿರೋದನ್ನೇ ತಿನ್ನಿ. ಅಗೇನ್ ಸಂಜೆ ಬಂದು ನಾನು ಎಕ್ಸಸೈಸ್ ಮಾಡ್ಕೊಳ್ತೀನಿ. 30 ಮಿನಿಟ್ಸ್ ಎಕ್ಸಸೈಸ್ ಮಿಸ್ ಮಾಡೋದೇ ಇಲ್ಲ. ವೆಯ್ಟ್ ಲಾಸ್ ಅಂತ ಸ್ಟಾರ್ಟ್ ಮಾಡಿದರೆ 30 ಮಿನಿಟ್ಸ್ ಎಕ್ಸಸೈಸ್ ಮಾಡ್ತಾನೆ ಇರ್ತೀನಿ. ಸಾಕಷ್ಟು ಜನ ಕೇಳ್ತಾ ಇರ್ತೀರಾ, ಹೊಟ್ಟೆ ಬೊಜ್ಜು ಜಾಸ್ತಿ ಇದೆ ನನಗೆ, ಆರ್ಮ್ಸ್ ದಪ್ಪ ಇದೆ, ಇದೆಲ್ಲ ಕೇಳ್ತಾ ಇರ್ತೀರಾ. ಈಗ ನಾನು ತೋರಿಸ್ತಾ ಇರುವಂಥ ಎಕ್ಸಸೈಸು ಹೊಟ್ಟೆ ಬೊಜ್ಜು ಮತ್ತು ಆರ್ಮ್ಸನ್ನು ಸಣ್ಣ ಮಾಡೋಕ್ಕೆ ಹೆಲ್ಪ್ ಮಾಡೋವಂಥ ಎಕ್ಸಸೈಸ್ಗಳನ್ನೇ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಿಧಾನಕ್ಕೆ ವಿಡಿಯೋ ಮಾಡಿದ್ದೀನಿ. ಸೊ ಫಾಸ್ಟಾಗಿ ಕೂಡ ಮಾಡಿಲ್ಲ. ಒಂದು ಗೋಡೆ ಸಹಾಯದಿಂದ ಈ ರೀತಿ ನೀವು ಮಾಡ್ತಾಯಿದ್ರೆ ನಿಮ್ಮ ಬೆಲ್ಲಿ ಫ್ಯಾಟನ್ನು ನೀವು ಆರಾಮಾಗಿ ಕರಗಿಸ್ತಾ ಹೋಗ್ಬೋದು. ಇದು ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬ್ಯಾಕ್ ಪೇನ್ ಇರೋರಿಗಂತೂ ಈ ಎಕ್ಸಸೈಸ್ ತುಂಬಾ ಒಳ್ಳೆಯದು. ಸೊ ಟ್ರೈ ಮಾಡಿ. ಸೆಕೆಂಡ್ ಎಕ್ಸಸೈಸು ಈ ಥರ ತಲೆಗೆ ಕೈಯನ್ನು ಇಟ್ಕೊಂಡು ಜಸ್ಟ್ ಏನಿಲ್ಲ ನಿಮ್ಮ ನೀಗೆ ಟಚ್ ಆಗೋ ರೀತಿಯಲ್ಲಿ ಈ ರೀತಿ ಮಾಡಬೇಕು. ಸ್ಟಾರ್ಟಿಂಗ್ ಮಾಡುವಾಗ ನಿಧಾನಕ್ಕೆ ಮಾಡಿ, ರೂಢಿ ಆದಮೇಲೆ ನೀವು ಫ್ಲೆಕ್ಸಿಬಲ್ ಅನ್ಸೋಕ್ಕೆ ಶುರು ಆದರೆ ನೋಡಿ ಈ ರೀತಿ ಫಾಸ್ಟಾಗಿ ಟ್ರೈ ಮಾಡ್ಬೋದು. ನಿಮಗೆ ಅಭ್ಯಾಸ ಆಗೋವರೆಗೂ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ಸೊ ನನಗೆ ಒಂಥರ ರೂಢಿಯಾಗಿದೆ ಆ್ಯಂಡ್ ಫ್ಲೆಕ್ಸಿಬಲ್ ಆಗಿದ್ದೀನಿ ನಾನು ಎಕ್ಸಸೈಸ್ ಮಾಡುವಾಗ. ಸೊ ಹಾಗಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದು ಆರ್ಮ್ಸ್ ಎಕ್ಸಸೈಸ್ ಅಂತ. ಸೊ ಆರ್ಮ್ಸ್ ದಪ್ಪ ನನಗೆ, ಹಾಗಾಗಿ ಬೆಲ್ಲಿ ಫ್ಯಾಟು ಜಾಸ್ತಿ ಆಗಿದೆ, ಆರ್ಮ್ಸ್ ದಪ್ಪ ಆಗಿದೆ. ಸೊ ಹಾಗಾಗಿ ನಾನು ಈ ಎಕ್ಸಸೈಸನ್ನು ಜಾಸ್ತಿ ಮಾಡ್ತೀನಿ. ಆರ್ಮ್ಸ್ ಸಣ್ಣಾಗಬೇಕು ಅಥವಾ ಬೆಲ್ಲಿ ಫ್ಯಾಟ್ ಹೋಗಬೇಕು ಅಂದರೆ ನೀವು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಜಂಪಿಂಗ್ ಜಾಕ್ಸ್ ಎಕ್ಸಸೈಸ್. ಇದಂತೂ ತುಂಬಾ ಸಿಂಪಲ್ಲು ಮಾಡ್ಕೊಳ್ಳಿಕ್ಕೆ. ಜಸ್ಟ್ ಈ ರೀತಿ ಜಂಪ್ ಮಾಡ್ತಾ ಹೋಗಬೇಕು. ಒಂದು 5 ಮಿನಿಟ್ಸ್ 5 ಎಕ್ಸಸೈಸ್ನ ಟ್ರೈ ಮಾಡಿ. ಆವಾಗ ನಿಮಗೆ ಒಂದು 30 ಮಿನಿಟ್ಸ್ ಆರಾಮಾಗಿ ಹೋಗುತ್ತೆ. ಟೈಮರ್ ಇಟ್ಕೊಳ್ಳಿ. ಈ 6 ಎಕ್ಸಸೈಸ್ ತೋರಿಸಿದ್ದೀನಿ, ಒಂದೊಂದನ್ನು 5-5 ನಿಮಿಷ ಅಂತ ಟೈಮ್ ಇಟ್ಕೊಂಡು ಮಾಡಿದರೂ ಕೂಡ ನೀವು ಅರ್ಧ ಅವರ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಎಕ್ಸಸೈಸು ಕಾಲನ್ನ ಈ ರೀತಿ ಒಂಚೂರು ಅಗಲ ಇಟ್ಕೊಂಡು ಜಸ್ಟ್ ನಿಮ್ಮ ಬಾಡಿನ ಬೆಂಡ್ ಮಾಡ್ತಾ ಹೋಗಿ ಈ ರೀತಿ. ಇದನ್ನು ಕೂಡ ಒಂದು 5 ನಿಮಿಷ ಮಾಡಿ. ಇದು ನಿಮ್ಮ ಬೆಲ್ಲಿ ಫ್ಯಾಟ್ಗೆ, ಸೊಂಟ ಸಣ್ಣ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ಎಕ್ಸಸೈಸು, ಈ 6 ಎಕ್ಸಸೈಸು ಪ್ರತಿಯೊಬ್ಬರು ಮಾಡ್ಕೊಳ್ಬೋದು, ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಹಾಗಾಗಿ ಇದನ್ನು ನಾನು ಇವತ್ತು ಸ್ವಲ್ಪ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಜಾಸ್ತಿ ಹೊತ್ತು ತೋರಿಸಿಲ್ಲ. ನಾನು ಇದನ್ನು 5-5 ನಿಮಿಷ ಮಾಡ್ಕೊಳ್ತೀನಿ ಒಂದೊಂದು ಎಕ್ಸಸೈಸ್ನ. ನೀವು ಅದೇ ರೀತಿ ಟ್ರೈ ಮಾಡಿ. ಟೈಮ್ ಇದೆ ಅನ್ನೋರು 1 ಅವರ್ ಎಕ್ಸಸೈಸ್ ಮಾಡಿ. ಸ್ವೆಟ್ ಆಗಬೇಕು ನಿಮ್ಮ ಬಾಡಿ, ಆವಾಗಲೇ ನಿಮಗೆ ಎಕ್ಸಸೈಸು ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ಇಲ್ಲಾಂದರೆ ಬರೀ ಫುಡ್ ಒಂದೇ ಮ್ಯಾಟರ್ ಆಗಲ್ಲ. ಫುಡ್ಡು ಮತ್ತು ಎಕ್ಸಸೈಸು, ವಾಕು ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಎಕ್ಸಸೈಸ್ ಇದು. ಈ ರೀತಿ ಇದನ್ನು ಕೂಡ ಮಾಡಿ. ಇದರಿಂದ ನಿಮ್ಮ ತೊಡೆ ಭಾಗ ಅಥವಾ ಕಾಲು ದಪ್ಪ ಇದೆ ಅನ್ನೋರು ಕಾಲು ಸಣ್ಣ ಕೂಡ ಆಗುತ್ತೆ. ಸೊ ತುಂಬ ಸಿಂಪಲ್ ಆದಂಥ ಎಕ್ಸಸೈಸ್ಗಳು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ನನ್ನ ಎಕ್ಸಸೈಸ್ ಟೈಮ್ ಮುಗೀತು. ಮೈ ಮೋಸ್ಟ್ ಫೇವ್ರೇಟ್ ಗ್ರೀನ್ ಟೀ ಕುಡಿಯೋದ್ರಿಂದ ನಮ್ಮ ಬಾಡಿ ಡಿಹೈಡ್ರೇಟ್ ಆಗೋಕ್ಕೆ ಬಿಡಲ್ಲ ಆ್ಯಂಡ್ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಫುಡ್ ಕ್ರೇವಿಂಗ್ನ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ದಿನಕ್ಕೆ 2 ಬಾರಿ ಆದರೂ ನಾನು ಈ ಗ್ರೀನ್ ಟೀನ ತೊಗೊಂಡಿರ್ತೀನಿ. ಇದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಸಿಗಲಿಲ್ಲ ಅಂದರೆ ಕಮೆಂಟಲ್ಲಿ ಗ್ರೀನ್ ಟೀ ಲಿಂಕ್ ಅಂತ ಹಾಕಿ ನಾನು ನಿಮಗೆ ನಿಮ್ಮ ಕಮೆಂಟಿಗೆ ಡೈರೆಕ್ಟ್ ಲಿಂಕ್ನ ಕಳಿಸ್ಕೊಡ್ತೀನಿ. ಬೇಗ ಹೋಗಿ ಪರ್ಚೇಸ್ ಮಾಡಿ. ಸಾಕಷ್ಟು ಜನ ಪರ್ಚೇಸ್ ಮಾಡಿದ್ದಾರೆ ನನ್ನ ಚಾನಲಿಂದ ಇದನ್ನು.
ಸೊ ಔಟ್ ಆಫ್ ಸ್ಟಾಕ್ ಆಗ್ತಾನೆ ಇರುತ್ತೆ, ರೀಸ್ಟಾಕ್ ಆಗ್ತಾನೆ ಇರುತ್ತೆ. ಮತ್ತೆ ರೀಸ್ಟಾಕ್ ಆಗಿದೆ. ಬೇಗ ಯಾರಿಗಾದರೂ ಬೇಕಿದ್ದರೆ ಗ್ರೀನ್ ಟೀ ಲಿಂಕು ಮತ್ತು ರಾಗಿ ಮಾಲ್ಟ್ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಒಂದ್ಸಲ ಚೆಕ್ ಮಾಡಿ. ಅಲ್ಲಿ ಗೊತ್ತಾಗಲಿಲ್ಲ ಅಂದರೆ ಕಮೆಂಟಲ್ಲಿ ರಾಗಿ ಮಾಲ್ಟ್ ಲಿಂಕ್, ಗ್ರೀನ್ ಟೀ ಲಿಂಕ್ ಅಂತ ನನಗೆ ಕಮೆಂಟ್ ಕಳಿಸಿದರೆ ನಾನು ಖಂಡಿತವಾಗ್ಲೂ ನಿಮ್ಮ ಕಮೆಂಟ್ ಬಾಕ್ಸ್ಗೆ ನಾನು ಲಿಂಕನ್ನು ಕಳಿಸ್ಕೊಡ್ತೀನಿ. ಸೊ ನನ್ನ ಡೇ 4 ಹೀಗಿತ್ತು. ಸೊ 100 ಡೇ ಚಾಲೆಂಜಲ್ಲಿ ಎಷ್ಟು ರೆಡ್ಯೂಸ್ ಆಗ್ತೀವಿ, ಹೇಗೆ ಒಂಥರ ಹೆಲ್ದಿ ಲೈಫ್ ಸ್ಟೈಲ್ ಇದು. ತುಂಬಾ ಚೆನ್ನಾಗಿದೆ. ಹೆಣ್ಮಕ್ಳಿಗಂತೂ ಹೆಲ್ತ್ ವೆರಿ ಇಂಪಾರ್ಟೆಂಟು. 32 ಆದಮೇಲೆ ಸೊ ಹೆಲ್ತ್ಗೂ ತುಂಬ ಇಂಪಾರ್ಟೆಂಟು. ಈ ರುಟೀನ್ನ ನಾವು ಫಾಲೋ ಮಾಡ್ತಾ ಹೋದರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿಯಾಗೂ ಕೂಡ ಇರ್ತೀವಿ. ಮತ್ತು ನಾನು ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ವಿತೌಟ್ ಆಯಿಲ್ 2 ಚಪಾತಿ, ಮಿನಿ ಚಪಾತಿನ ತೊಗೊಂಡಿದ್ದೀನಿ. ಪಲ್ಯ, ಸ್ವಲ್ಪ ಈರುಳ್ಳಿ, ಉಪ್ಪಿನಕಾಯಿ ತೊಗೊಂಡು ನಾನು ರಾತ್ರಿ ಊಟನ ಮುಗಿಸ್ಕೊಂಡೆ. ಸಾಧ್ಯವಾದರೆ ರಾತ್ರಿ ಲಿಕ್ವಿಡ್ ಥರದ ಫುಡ್ಗಳನ್ನು ಜಾಸ್ತಿ ತೊಗೊಳ್ಳಿ. ಜ್ಯೂಸ್ ಅಂದರೆ ವಿತೌಟ್ ಮಿಲ್ಕ್ ಜ್ಯೂಸ್ ಆಗಿರ್ಬೋದು, ಸ್ಮೂದಿ ಆಗಿರ್ಬೋದು, ಸೂಪ್ ಆಗಿರ್ಬೋದು, ಗಂಜಿ, ಈ ಥರದ್ದು ಜಾಸ್ತಿ ತೊಗೊಂಡು ಊಟ ಮುಗಿಸ್ಕೊಂಡ್ರೆ ಬೆಟರು. ಬಟ್ ಬೆಳಗ್ಗೆಯಿಂದ ಲೈಟ್ ಫುಡ್ಡೇ ತಿಂದಿರೋದ್ರಿಂದ ನಾನು ಆಲ್ಟರ್ನೇಟ್ ಮಾಡ್ಕೊಳ್ತಾ ಇರ್ತೀನಿ. ಹಾಗಾಗಿ ಚಿಕ್ಕದಾಗಿ ಮಿನಿ 2 ಚಪಾತಿ ತೊಗೊಂಡು ನಾನು ರಾತ್ರಿ ಊಟನ ಮುಗಿಸ್ಕೊಂಡೆ. ರೈಸ್ ತಿನ್ನಬಾರ್ದಾ ಅಂತ ಕೇಳ್ತೀರಾ? ತಿನ್ನಬೇಕು, ಕ್ವಾಂಟಿಟಿ ನೋಡ್ಕೊತೀನಿ. 1 ಟೈಮ್ ಸಾಧ್ಯವಾದರೆ ಮಧ್ಯಾಹ್ನಕ್ಕೆ ರೈಸ್ ತಿನ್ನಿ, ಡೈಜೆಸ್ಟ್ ಆಗುತ್ತೆ. ಸೊ ರೈಸ್ ಐಟಮ್ ಏನಾದ್ರು ತಿಂತೀರಾ ಅನ್ನೋದಾದರೆ ಆದಷ್ಟು ಮಧ್ಯಾಹ್ನಕ್ಕೆ ತಿನ್ಕೊಳ್ಳಿ. ರಾತ್ರಿ ಊಟ ಮಾತ್ರ ತುಂಬ ಸಿಂಪಲ್ ಆಗಿರಬೇಕು ಆ್ಯಂಡ್ ಹೆಲ್ದಿ ಆಗಿರಬೇಕು. ಪ್ರೋಟೀನು, ನ್ಯೂಟ್ರಿಷನ್ಸು ಎಲ್ಲ ಇರೋ ಥರದನ್ನು ನೀವು ಕ್ಯಾರಿ ಮಾಡಬೇಕು ಊಟನ. ಸೊ ಈ ರೀತಿ ನನ್ನ ಒಂದು ಡಯಟ್ ಪ್ಲ್ಯಾನ್ ಹೋಗ್ತಾ ಇದೆ. ಇನ್ನೂ ಹೆಚ್ಚಿನ ವಿಡಿಯೋಗಳು ಬರ್ತಾ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.